ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಮೈಸೂರು ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಮೈಸೂರಿನಲ್ಲಿ ಸೈಬರ್ ಆರ್ಥಿಕ ಅಪರಾಧಗಳು ಹೆಚ್ಚಾಗ್ತಾ ಇದೆ. ಅಂದರೆ ಬೇರೆ ಬೇರೆ ಪೊಲೀಸ್ ಸ್ಟೇಷನಲ್ಲಿ, ಉದಾಹರಣೆಗೆ ಮಂಗಳೂರಲ್ಲಿ ಒಂದು FIR ಆಗ್ತದೆ, ಪೂನಾದಲ್ಲಿ ಒಂದು FIR ಆಗ್ತದೆ, ಮತ್ತೊಂದು ಚೆನ್ನೈನಲ್ಲಿ ಒಂದು FIR ಆಗ್ತದೆ. ಚೆನ್ನೈನಲ್ಲಿ ಆದ FIRಲ್ಲಿ 3 ಜನ ಮೈಸೂರಿನ ಯುವಕರನ್ನು ಅರೆಸ್ಟ್ ಮಾಡ್ತಾರೆ. ಅದೇ ರೀತಿ ಪೂನಾದಲ್ಲಿ ಆದಂಥ FIRನಲ್ಲಿ 2 ಮೈಸೂರಿನ ಯುವಕರನ್ನು ಅರೆಸ್ಟ್ ಮಾಡ್ತಾರೆ. ಮಂಗಳೂರಿನಲ್ಲಿ ಆದಂಥ FIRನಲ್ಲೂ ಕೂಡ 3 ಜನ ಮೈಸೂರಿನ ಯುವಕರನ್ನು ಅರೆಸ್ಟ್ ಮಾಡ್ತಾರೆ. ಅಂದರೆ ಈ 3 ಪ್ರಕರಣದಲ್ಲಿ ನೋಡಿದರೆ ನಿವೃತ್ತ ಅಧಿಕಾರಿಗಳನ್ನು ಹೆದರಿಸಿ ಅವರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಅವರ ಅಪರಾಧಿಗಳಿದ್ದಾರೆ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆನಂತರ ಅದನ್ನು ನಗದೀಕರಣ ಮಾಡಲಿಕ್ಕೆ, ಕ್ಯಾಶ್ ವಿತ್ಡ್ರಾ ಮಾಡಲಿಕ್ಕೆ ಮೈಸೂರಿನ ಯುವಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ಬಳಸ್ಕೊಂಡಿದ್ದಾರೆ. ಇವರಿಗೆ 10 ಲಕ್ಷ 20 ಲಕ್ಷ ರೂಪಾಯಿ ಹಾಕಿ ಆ ಅಕೌಂಟನ್ನು ವಿತ್ಡ್ರಾ ಮಾಡಿಸುವಂಥ ಕೆಲಸವನ್ನು ಮಾಡಿದರೆ ಅವರಿಗೆ ಸಣ್ಣ ಪುಟ್ಟ ಕಮಿಷನನ್ನು ಕೊಟ್ಟು 5,000 10,000 ಕೊಟ್ಟಿದ್ದಾರೆ, ಅಥವಾ ಎಮೋಷನಲ್ ಬ್ಲ್ಯಾಕ್ಮೇಲ್ ಮಾಡಿದರೆ, ತಂಗಿ ಮದುವೆ ಇದೆ, ಆ ರೀತಿ ಹಣ ಯಾರೋ ನಮ್ಮ ನೆಂಟರ ಹಣ ಹಾಕಿದ್ದಾರೆ, ಅದನ್ನು ವಿತ್ಡ್ರಾ ಮಾಡಿಕೊಡಿ ಅಂತ ಹೇಳ್ಕೊಂಡು. ಅಂದರೆ ಒಟ್ಟಿನಲ್ಲಿ ಈ ಪ್ರಕರಣಗಳು ಬೇರೆ ಬೇರೆ, ಒಂದು ಪೂನಾದಲ್ಲಾಗಿದೆ, ಒಂದು ಚೆನ್ನೈನಲ್ಲಾಗಿದೆ, ಇನ್ನೊಂದು ಮಂಗಳೂರಿನಲ್ಲಾಗಿದ್ರು ಕೂಡ ಕ್ಯಾಶ್ ವಿತ್ಡ್ರಾ ಆಗಿರೋಂಥದ್ದು ಮೈಸೂರಿನ ಯುವಕರನ್ನು ಟಾರ್ಗೆಟ್ ಮಾಡಲಾಗಿದೆ, ಸ್ಟೂಡೆಂಟನ್ನು ಟಾರ್ಗೆಟ್ ಮಾಡಲಾಗಿದೆ. ಯಾವ ರೀತಿ ಟಾರ್ಗೆಟ್ ಮಾಡ್ತೀವಿ ಅಂದರೆ ಇಲ್ಲಿ ಯಾರೋ ಏಜೆಂಟರು ಇದರ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರಿನ ಯುವಕರನ್ನು, ಬಡವ ಯುವಕರನ್ನು, ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಅವರ ಅಕೌಂಟಿಗೆ ಹಣ ಹಾಕಿ ಅಲ್ಲಿಂದ ವಿತ್ಡ್ರಾ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಜನರು ಎಚ್ಚೆತ್ತುಕೊಳ್ಬೇಕು. ಯಾರೋ ಪರಿಚಿತರಲ್ಲಿ ಅಪರಿಚಿತರಲ್ಲಿ 10 ಲಕ್ಷ 20 ಲಕ್ಷ ನೀವು ಅಕೌಂಟ್ಗೆ ಹಾಕಿಬಿಟ್ಟು ವಿತ್ಡ್ರಾ ಮಾಡಿಕೊಡಿ ಅಂತಂದರೆ ಖಂಡಿತ ಮಾಡ್ಕೊಡಕ್ಕೆ ಹೋಗಬೇಡಿ. ಮತ್ತು ಅದೇ ರೀತಿ ಪೊಲೀಸ್ ವ್ಯವಸ್ಥೆ ಕೂಡ ಗುಪ್ತಚರ ವ್ಯವಸ್ಥೆಯನ್ನು ಇಲ್ಲಿ ಬಲಪಡಿಸಬೇಕು. ಯಾಕಂದರೆ ಇಲ್ಲಿ ಯಾರೋ ಏಜೆಂಟ್ರು ಕೂತ್ಕೊಂಡು ಇಂಥ ವಿದ್ಯಾರ್ಥಿಗಳನ್ನು, ಯುವಕರನ್ನು ಬಳಸ್ಕೊಂಡು ಅವರಿಂದ ಮಾಡಿಸ್ಕೊಳ್ತಿದ್ದಾರೆ. ಅಂದರೆ ಅಪರಾಧಿಗಳು ಈ ಸೈಬರ್ ಕ್ರೈಮ್ ಮಾಡೋರು ಎಲ್ಲೋ ಕೂತ್ಕೊಳ್ತಿದ್ದಾರೆ, ಕಾಂಬೋಡಿಯಾದಲ್ಲೂ ಉತ್ತರ ಭಾರತದಲ್ಲೂ ಕೂತ್ಕೊಂಡಿರ್ತಾರೆ. ಡಿಜಿಟಲ್ ಅರೆಸ್ಟ್ ಅಂತ ಮಾಡ್ತಾರೆ. ನಾನು ತಮ್ಮ ಮಾಧ್ಯಮದ ಮೂಲಕ ಮಾಹಿತಿ ನೋಡೋದು, ಈ ಡಿಜಿಟಲ್ ಅರೆಸ್ಟ್ ಅನ್ನೋಂಥದ್ದು ಈ ವ್ಯವಸ್ಥೆನೇ ಇಲ್ಲ, ಇದೆಲ್ಲ ಸುಳ್ಳು. ಈ ರೀತಿಯ ಯಾವುದೇ ಕಾಲ್ಗಳಿಗೆ ನೀವು ಬಲಿಯಾಗಬೇಡಿ. ಸ್ಥಳೀಯ ಪೊಲೀಸರು ನೇರವಾಗಿ ಬಂದು ನಿಮಗೆ ಮಾಹಿತಿ ತಿಳಿಸಿ ಅಥವಾ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಿದ್ರೆ ಮಾತ್ರ ಅರೆಸ್ಟು, ಇನ್ನು ಯಾವುದೇ ರೀತಿಯಾದ ಅರೆಸ್ಟ್ಗಳಿಲ್ಲ. ಇದು ಸುಳ್ಳು. ಇನ್ನು ಶೇರ್ಗಳಲ್ಲಿ ಹಣ ತೊಡಗಿಸಿ ಅಂತ ಹೇಳ್ಕೊಂಡು ನಿಮಗೆ ಮನವೊಲಿಸ್ತಾರೆ. ಅಥವಾ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು, ಸುಧಾಮೂರ್ತಿಯವರು, ನಿರ್ಮಲಾ ಸೀತಾರಾಮನ್ ಫೇಸ್ಬುಕ್ಕಲ್ಲಿ ಇಂಥ ಶೇರಲ್ಲಿ ಹಣ ತೊಡಗಿಸಿ ಇಂಥ ಫೇಕ್ ವಿಡಿಯೋ ವಿಡಿಯೋ ಮಾಡ್ತಾರೆ. ಅದರಲ್ಲೂ ಕೂಡ ನೀವು ಇದೆಲ್ಲ ಫೇಕ್ ಇದೆ, ಹಾಗಾಗಿ ಹಣ ತೊಡಗಿಸಬೇಡಿ. ವಿದ್ಯಾರ್ಥಿಗಳು, ವಿಶೇಷವಾಗಿ ಯುವಕರು. ಒಟ್ಟು ಎಷ್ಟು ಜನ ಮೈಸೂರಿನಿಂದ ಒಟ್ಟು ನನ್ನ ಮಾಹಿತಿ ಪ್ರಕಾರ ಈ 3 FIRನಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂಥದ್ದು 8 ಜನ. ಮಂಗಳೂರಿನ FIRನಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ. ಅದೇ ರೀತಿ ಪೂನಾದ FIRನಲ್ಲಿ 2 ಜನ ಅರೆಸ್ಟ್ ಆಗಿದ್ದಾರೆ. ಚೆನ್ನೈ ಸೆಂಟ್ರಲ್ FIRನಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ. ಇದು ನಮಗೆ ಬಂದಂಥ ಗೊತ್ತಿರುವಂಥ ಮಾಹಿತಿ. ಯಾಕಂದರೆ ಈ ಪೋಷಕರು ಬಂದು ನಮ್ಮ ಹತ್ರ ತಮ್ಮ ಸಂಕಟವನ್ನು ತೋಡ್ಕೊಂಡು ಈ ರೀತಿಯೆಲ್ಲ ಆಗಿದೆ ಅಂತ ಹೇಳ್ಕೊಂಡು ಅವರಿಗೆ ಏನು ಗೈಡ್ ಮಾಡಬೇಕು, ಅವರಿಗೇನು ಲೀಗಲ್ ಹೆಲ್ಪ್ ಮಾಡಬೇಕು, ಯಾರು ಅಡ್ವೊಕೇಟ್ಗಳನ್ನು ಅರೇಂಜ್ ಮಾಡಿಕೊಡ್ಬೇಕು, ಅದನ್ನು ನಾವು ಮಾಡಿಕೊಡ್ತೀವಿ. ಯಾಕಂದರೆ ಇವರೆಲ್ಲ ಬಲಿಪಶುಗಳು ಅಷ್ಟೇ. ಹಾಗಾಗಿ ಮೈಸೂರು ಪೊಲೀಸರು ಗುಪ್ತಚರ ವ್ಯವಸ್ಥೆಯನ್ನು ಬಲಿಪಡಿಸಿ ಇಂಥ ಸೈಬರ್ ಅಪರಾಧಗಳನ್ನು ತಡೆಯುವಂಥ ಕೆಲಸ ಮಾಡಬೇಕು. ಮತ್ತು ವಿವಿಧ ಸಂಘ ಸಂಸ್ಥೆಗಳು ಮತ್ತು ಪೊಲೀಸ್ ಇಲಾಖೆ ಒಂದು ಜಾಗೃತಿ, ಸಾರ್ವಜನಿಕ ಜಾಗೃತಿ ಪ್ರತಿ ವಾರ್ಡ್ನಲ್ಲೂ ಕೂಡ ಪೊಲೀಸ್ ಆಯಾ ಸ್ಟೇಷನ್ ಲಿಮಿಟಲ್ಲಿ ಪ್ರತಿ ವಾರ್ಡ್ನಲ್ಲೂ ಕೂಡ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಬೇಕು. ತಮ್ಮ ಹೆಸರು ಸರ್? ನನ್ನ ಹೆಸರು ಅಬ್ದುಲ್ ಮಜೀದ್. ನಾನು ರಾಜ್ಯಾಧ್ಯಕ್ಷ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ.